ಒಬ್ಬ ವ್ಯಕ್ತಿಯ ಹ್ಯಾಂಡ್ ರೈಟಿಂಗ್ ಅವನ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತೆ. ಅದಕ್ಕೆ ಎಲ್ಲರ ಹ್ಯಾಂಡ್ ರೈಟಿಂಗ್ ಒಂದೇ ತರ ಇರಲ್ಲ ಅಲ್ವಾ? ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಈ ಹ್ಯಾಂಡ್ ರೈಟಿಂಗ್ ಸೀಕ್ರೆಟ್ ಏನು ಅಂತ ನೋಡೋಣ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವ ಅಂಶಗಳು ಹಲವಾರು. ಆತನ ಹಾವಭಾವ, ನಡವಳಿಕೆ, ಮಾತುಕತೆ ಹೀಗೆ ತುಂಬಾನೇ ಇವೆ. ಆದ್ರೆ ಕೈ ಬರಹ ನೋಡಿನೇ ವ್ಯಕ್ತಿತ್ವವನ್ನು ಹೇಳಬಹುದು ಅಂದ್ರೆ ಆಶ್ಚರ್ಯ ಆಗತ್ತೆ ಅಲ್ವಾ? ಕೈ ಬರಹದ ವಿಶೇಷತೆಯ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ. ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ಲೈಫ್ ತುಂಬಾ ಪ್ರೀತಿ ಇರಲಿ, ಫೇಸ್ ತುಂಬಾ ನಗುವಿರಲಿ, ಹಾರ್ಟ್ ತುಂಬಾ ಹರ್ಷವಿರಲಿ, ಆ ಹರ್ಷದಲ್ಲಿ ಸದಾ ನಿಮ್ಮ ಅಕ್ಷರವಿರಲಿ ಅಂತ. ಹರ್ಷ ಅಕ್ಷರ ಏನಪ್ಪಾ ಸಂಬಂಧ ಅನ್ಸ್ತಾ ಇದೆಯಾ? ಅದನ್ನ ಹೇಳಲು ಬಂದಿರುವೆ ನಾನು, ನಿಮ್ಮ ಸಂಗೀತ ಅಂಬರ್ನಾಥ್, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್. ಒಬ್ಬ ಮನುಷ್ಯನ ಬಗ್ಗೆ ನಾವು ತಿಳ್ಕೋಬೇಕಂದ್ರೆ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ. ಆದ್ರೆ ಅವರ ಹ್ಯಾಂಡ್ ರೈಟಿಂಗ್ ಮೂಲಕ ಅವರ ಒಂದು ವ್ಯಕ್ತಿತ್ವದ ಚಿತ್ರಣ ತಕ್ಷಣನೇ ಆಗ್ಬಿಡುತ್ತೆ ಅಂತ ನಾನು ಹೇಳ್ತೀನಿ. ಕೈ ಬರಹ ಒಂದು ಕನ್ನಡಿ ಅಂತ ಹೇಳ್ತೀವಿ. ಹ್ಯಾಂಡ್ ರೈಟಿಂಗ್ ಇಸ್ ಅ ಮಿರರ್ ಆಫ್ ಯೋರ್ ಪರ್ಸನಾಲಿಟಿ ಅಂತ. ಹ್ಯಾಂಡ್ ರೈಟಿಂಗ್ ಅಲ್ಲಿ ಬೇರೆ ಏನ್ ವಿಷಯ ಗೊತ್ತಾಗುತ್ತೆ ಅಂದ್ರೆ ನಿಮ್ಮ ಸಂಬಂಧದ ಬಗ್ಗೆ ಗೊತ್ತಾಗುತ್ತೆ. ನೀವು ತುಂಬಾ ಫ್ರೆಂಡ್ಲಿನಾ ಅಥವಾ ನೀವು ತುಂಬಾ ಚೂಸಿನಾ, ಒಬ್ಬಂಟಿಗರಾಗಿ ಇಷ್ಟಪಡ್ತೀರಾ, ಇದೆಲ್ಲ ನೀವ್ ಯಾವ ತರ ನಿಮ್ಮ ಭಾವನೆಗಳು ಬೇರೆಯವ್ರಿಗೆ ವ್ಯಕ್ತಪಡಿಸ್ತೀರಾ, ಇದೆಲ್ಲ ಕೂಡ ನಿಮ್ಮ ಅಕ್ಷರ ಮೂಲಕ ನಮಗ್ ಗೊತ್ತಾಗುತ್ತೆ. ಮೊದಲನೇದಾಗಿ ಹ್ಯಾಂಡ್ ರೈಟಿಂಗ್ ಅಲ್ಲಿ ಏನ್ ನೋಡ್ಬೇಕು ಅಂತ ನಾವು ಅವ್ರು ಬರೆಯುವ ಓರೆ ಆಂಗಲ್ ಅಂತ ಹೇಳ್ತೀವಲ್ಲ, ಅದನ್ನ ನೋಡ್ತೀವಿ. ಅದರಲ್ಲಿ ಆ ವ್ಯಕ್ತಿತ್ವದ ತಳಹದಿ ಗೊತ್ತಾಗುತ್ತೆ. ಈಗ ನಾನು ಫ್ಯೂ ಎಕ್ಸಾಂಪಲ್ಸ್ ಜೊತೆಗೆ ತೋರಿಸ್ತೀನಿ. ಯಾವ ತರ ಅಂದ್ರೆ, ಈಗ ಇಂದಿರಾ ಗಾಂಧೀಜಿ ಅವರ ಹ್ಯಾಂಡ್ ರೈಟಿಂಗ್ ಸಿಗ್ನೇಚರ್ ಅಲ್ಲಿ ಏನನ್ನ ನಾವು ನೋಡ್ತೀವಿ ಅಂತ ನೋಡಿ. ಅವರು ಬರೆಯುವ ಎನ್ಸ್ ಎಕ್ಸ್ಪ್ಯಾಂಡ್ ಆಗಿದೆ ಅಂದ್ರೆ ಶಿ ಈಸ್ ಅ ವುಮೆನ್ ಹೂ ಕ್ಯಾನ್ ಎಕ್ಸ್ಪ್ಯಾಂಡ್ ಹರ್ ನಾಲೆಜ್, ಅಂದ್ರೆ ಕಲಿಕೆಗೆ ಬಹಳ ಒಂದು ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ಹಾಗೆ ಡಿ ಲೆಟರ್ ನೋಡಿದ್ರ ಬಹಳ ಚಿಕ್ಕದಾಗಿ ಬರ್ದಿದ್ದಾರೆ, ಅಂದ್ರೆ ಅವರು ಇಂಡಿಪೆಂಡೆಂಟ್ ಥಿಂಕರ್ ಅಂತ. ಗಾಂಧೀಜಿಯವರ ಹ್ಯಾಂಡ್ ರೈಟಿಂಗ್ ಟಿ ಬಾರ್ ನೋಡಿ, ಸ್ಪೆಷಲ್ ಆಗಿ ಸ್ವಲ್ಪ ಅಂಬ್ರೆಲಾ ತರ ಬೆಂಡ್ ಆಗಿದೆ. ಅದಕ್ಕೆ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಯಾವ ತರ ಇವರು ಪ್ರೀತಿ ವಿಶ್ವಾಸದಿಂದ ಡಾಮಿನೆಂಟ್ ಆಗಿ ಒಂದು ಲೀಡ್ ತಗೊಂಡ್ರು ಅಂತ ನೋಡ್ಬೋದು. ಅದೇ ಹಿಟ್ಲರ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಡಾಮಿನಿಯರಿಂಗ್ ಕ್ಯಾರೆಕ್ಟರ್, ನಾನು ಹೇಳಿದ್ದೆ ನಡಿಬೇಕು ಅಂತ ಅಥಾರಿಟೇಟಿವ್ ಆಗಿ ತೋರಿಸ್ತಾರೆ. ಮತ್ತೆ ನೆಕ್ಸ್ಟ್ ಸ್ಯಾಂಪಲ್ ಹೋದಾಗ ನಮ್ಮ ಮಾಸ್ ಲೀಡರ್ಸ್ ಅಲ್ಲಿ ಬೆರಕ್ ಒಬಾಮಾ ಒಬ್ಬರಾಗಿದ್ದಾರೆ. ಸಿಗ್ನೇಚರ್ ಹ್ಯಾಂಡ್ ರೈಟಿಂಗ್ ಗೆ ದೊಡ್ಡದಾಗಿದ್ದಾಗ ಅವರಿಗೆ ಟ್ರೆಮೆಂಡಸ್ ಶೋಮ್ಯಾನ್ಶಿಪ್ ಇದೆ ಅಂತ. ಆದ್ರೆ ಅವ್ರು ಯಾವಾಗ್ಲೂ ಅವ್ರ ಪ್ರೈವೇಟ್ ಮತ್ತೆ ಪಬ್ಲಿಕ್ ಲೈಫ್ ಡಿಫರೆಂಟ್ ಆಗಿ ಇಟ್ಕೋಬೇಕು ಅಂತ. ಆಮೇಲೆ ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಏನೇನಿದೆ, ಅವ್ರು ಅಗ್ರೆಸಿವ್ ಇದ್ದಾರೆ, ಇಂಡಿಪೆಂಡೆಂಟ್ ಥಿಂಕರ್ ಆಗಿದ್ದಾರೆ, ಫ್ಲೂರಿಟಿ ಆಫ್ ಥಾಟ್ಸ್ ಇದೆ, ಅನಾಲಿಟಿಕಲ್ ಥಿಂಕರ್ ಅಂತ ಹೇಳ್ತೀವಿ. ಹಸ್ತಾಕ್ಷರ ಯಾವ ತರ ಇರಬೇಕು, ಏನೇ ನಾವು ಚೇಂಜಸ್ ಮಾಡ್ಕೋಬೇಕು ಅಂತ. ಮೊದಲನೇದಾಗಿ ಹಸ್ತಾಕ್ಷರ ಏನ್ ಹೇಳ್ತೀವಿ ಅಂದ್ರೆ ಇಟ್ಸ್ ಅ ಕಾನ್ಶಿಯಸ್ ಎಫರ್ಟ್. ತುಂಬಾ ಜಾಗೃತವಾಗಿ ಸಿಗ್ನೇಚರ್ ಮಾಡ್ತಾ ಇರ್ತೀವಿ. ಮೊದಲನೇದಾಗಿ ನೋಡಿ, ನಮ್ಮ ಒಂದು ಫಸ್ಟ್ ಲೆಟರ್ ದೊಡ್ಡದಾಗಿರ್ಬೇಕು, ಅದು ಹೆಲ್ದಿ ಈಗೋ ತೋರಿಸುತ್ತೆ. ಆಮೇಲೆ ಈ ಅಂಡರ್ಲೈನ್ ಬಿನೀತ್ ದ ಸಿಗ್ನೇಚರ್, ಅದು ಸೆಲ್ಫ್ ರಿಲಯಂಟ್ ಅಂಡ್ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ಹೇಳುತ್ತೆ. ಏನೇನ್ ಅವಾಯ್ಡ್ ಮಾಡಬೇಕು, ಈ ಎನ್ಸರ್ಕ್ಲಿಂಗ್ ಮಾಡೋದು, ಸ್ಟ್ರೋಕ್ ನಿಮ್ ಕವರ್ ಮಾಡೋದು, ನಿಮ್ ಲೆಟರ್ಸ್ ನ ಗೀಚ್ ಬಿಡೋದು, ಯಾರಿಗೂ ನಿಮ್ಗೆ ಇದು ಗೊತ್ತಾಗಲ್ಲ ನಿಮ್ ಬಗ್ಗೆ. ಸೊ ಈ ತರ ಇದ್ದಾಗ ಭಯ ಅನ್ನೋದು ಇರುತ್ತೆ ನಿಮ್ ಸಿಗ್ನೇಚರ್ ಅಲ್ಲಿ. ಈಗ ನಾನು ಹಗುರವಾಗಿ ಬರೆದ್ರೆ ಅಂದ್ರೆ ನಾನು ಇಮೋಷನ್ಸ್ ನ ಸ್ವಲ್ಪ ಮಾತ್ರ ನಾನು ಇಟ್ಕೋತೀನಿ ಅಂತ. ಅದೇ ಗಾಢವಾಗಿ ಬರೀತಾರೆ ನೋಡಿ ಹೆವಿ ರೈಟರ್ಸ್, ಅವ್ರು ತುಂಬಾ ಡೇಂಜರ್. ಯಾಕಂದ್ರೆ ಅವರು ಮನ್ಸಲ್ಲೇ ಇಟ್ಕೊಂಡಿರ್ತಾರೆ, ಅವತ್ತಾದಾಯ್ತಲ್ಲ, ಆ ಘಟನೆ ಆಯ್ತಲ್ಲ ಅಂತ ಮರೆಯೋದೇ ಇಲ್ಲ. ಸೊ ಇದೆಲ್ಲ ನಿಮ್ಮ ಒತ್ತಡ ಹೇಗೆ ನಿಮ್ಮ ಪರ್ಸನಾಲಿಟಿ ಬಗ್ಗೆ ಹೇಳುತ್ತೆ ಅಂತ ನಿಮ್ ಹ್ಯಾಂಡ್ ರೈಟಿಂಗ್ ಮೂಲಕ ನೀವು ತಿಳ್ಕೋಬಹುದು. ಈ ಒತ್ತಡ, ಈ ಕೈ ಬರಹದ ಒತ್ತಡ ಎಷ್ಟು ಒತ್ತಿ ಬರಿತೀವಿ ಅಲ್ವಾ, ಅದು ಕೂಡ ಇಮೋಷನಲ್ ಇಂಟೆನ್ಸಿಟಿ ಅಲ್ಲದೆ ಕೂಡ ನಿಮ್ಮ ಎನರ್ಜಿ ಲೆವೆಲ್ ಕೂಡ ಹೇಳುತ್ತೆ. ಈಗ ನಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ ಟಿ ಬಾರ್ ಯಾವ ತರ ಇರಬೇಕು, ಇದು ಐಡಿಯಲ್ ಸ್ಟ್ರೋಕ್ ಇನ್ ರೈಟಿಂಗ್ ಲೆಟರ್ ಟಿ ಬಾರ್ ಅಂತ ಹೇಳ್ತೀವಿ. ನಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ ಐಡಿಯಲ್ ಸ್ಟ್ರೋಕ್ಸ್ ಆಫ್ ಲೆಟರ್ಸ್ ಅಂತ ಇರುತ್ತೆ. ಅದರಲ್ಲಿ ಟಿ ಬಾರ್ ನಾವ್ ಯಾವ ತರ ಬಡಿಬೇಕು ಐಡಿಯಲ್ ಆಗಿ ಅಂದ್ರೆ ಈ ಟಿ ಬಾರ್ ನೋಡಿ ಅದ್ ಮೇಲೆ ಸ್ಟ್ರೈಕ್ ಆಗಿರ್ಬೇಕು. ಅದು ನಮ್ಮ ಆತ್ಮವಿಶ್ವಾಸ ಬಗ್ಗೆ ಮಾತಾಡುತ್ತೆ. ಸೊ ಈಗ ತುಂಬಾ ಜನ ಯಾವ ತರ ಬರೀತಾರೆ ಅಂದ್ರೆ ಈ ತರ ಬರೀತಾರೆ, ಈ ಟಿ ಲೂಪ್ ಇರ್ಲೇಬಾರ್ದು. ಇದ್ದಾಗ ಏನಾಗುತ್ತೆ, ಸೆನ್ಸಿಟಿವ್ ಟು ಕ್ರಿಟಿಸಿಸಮ್ ಅಬೌಟ್ ಐಡಿಯಾಸ್ ಅಂತ ಹೇಳ್ತೀವಿ. ಆಮೇಲೆ ಈ ತರ ಒಂದು ಟ್ರಯಾಂಗಲ್ ಇದ್ದಾಗ ತುಂಬಾ ಹಠಮಾರಿತನ ಇರುತ್ತೆ. ಆಮೇಲೆ ಟಿ ಬಾರ್ ಟಚ್ ಆಗದೆ ಇದ್ರೆ ಹಗಲ್ ಕನ್ಸ್ ಕಾಣಿಸೋದು ಜಾಸ್ತಿ ಅಂತ, ಡೇ ಡ್ರೀಮಿಂಗ್ ಅಂತ ಹೇಳ್ತೀವಿ. ಟಿ ಬಾರ್ ಕೆಳಗಡೆ ಸ್ಟ್ರೈಕ್ ಆದಾಗ ಲೋ ಸೆಲ್ಫ್ ಎಸ್ಟೀಮ್, ಆತ್ಮವಿಶ್ವಾಸ ತುಂಬಾ ಕಡಿಮೆ ಇದ್ದವರು ಕೆಳಗಡೆ ಸ್ಟ್ರೈಕ್ ಮಾಡ್ತಾರೆ. ಆಮೇಲೆ ಈ ತರ ಅಂಬ್ರೆಲಾ ಫುಲ್ ಆಗಿರೋರು ಸೆಲ್ಫ್ ಕಂಟ್ರೋಲ್ ಬಗ್ಗೆ ಹೇಳುತ್ತೆ. ಸೊ ಇದೆಲ್ಲ ನಿಮ್ಮ ಟಿ ಬಾರ್ ಅಲ್ಲಿ ನಮ್ಗೆ ಹೇಗ್ ಗೊತ್ತಾಗುತ್ತೆ. ಆಮೇಲೆ ಈ ತರ ರೈಟ್ ಸೈಡ್ ಬಂದಾಗ ತುಂಬಾ ಕೋಪ ಜಾಸ್ತಿ, ಟ್ರಿಗರ್ ಆಗ್ಬಿಡೋದು.
ಆಮೇಲೆ ಲೆಫ್ಟ್ ಸೈಡ್ ಇದ್ದಾಗ ಸೋಂಬೇರಿತನ, ಇವತ್ತಿಲ್ಲ ನಾಳೆ ಮಾಡೋದು ಅಂತ ಪೋಸ್ಟ್ಪೋನ್ ಮಾಡ್ತಾ ಇರ್ತೀರಾ. ಸೊ ಇದೆಲ್ಲ ನಿಮ್ಮ ವ್ಯಕ್ತಿತ್ವದಲ್ಲಿ ಹೇಗೆ ಒಂದೊಂದು ಅಕ್ಷರ ಕೂಡ ನಿಮ್ ಬಗ್ಗೆ ಮಾತಾಡುತ್ತೆ ಅಂತ ಹ್ಯಾಂಡ್ ರೈಟಿಂಗ್ ಮೂಲಕ ನಾವು ತಿಳ್ಕೋಬಹುದು. ಈಗ ನೋಡಿ, ಲೆಟರ್ ವೈ, ಐಡಿಯಲ್ ಸ್ಟ್ರೋಕ್ ಇನ್ ರೈಟಿಂಗ್ ಲೆಟರ್ ವೈ ಅಂತ ಈ ತರ ಬರೆದು ಕಂಪ್ಲೀಟ್ ಆಗಿ ಮೇಲೆ ಬರಬೇಕು. ತುಂಬಾ ಜನ ಈ ತರ ಬರೀತಾರೆ, ಒಂದೊಂದು ಲೆಟರ್ಗೂ ಒಂದೊಂದ್ ತರ ಅರ್ಥ ಅಂತ. ಈಗ ನೋಡಿ, ಈ ತರ ಬರೆದ್ರೆ ಡಿಜೆಕ್ಷನ್ ಅಂತ, ಇದು ಒಂದು ಸೂಸೈಡಲ್ ಟೆಂಡೆನ್ಸೀಸ್ ಅಂತ. ಆಮೇಲೆ ಈ ತರ ನೋಡಿ, ಫಿಯರ್ ಆಫ್ ಸಕ್ಸೆಸ್, ಏನೇ ಮಾಡಿದ್ರು ಎಲ್ಲ ಮಾಡ್ತೀರಾ ಬಟ್ ಆ ರಿಸಲ್ಟ್ ವೇಟ್ ಮಾಡೋದಿಲ್ಲ, ಚೇಂಜ್ ಮಾಡ್ಬಿಡ್ತಾರೆ. ತುಂಬಾ ಜನ ಸ್ಟೂಡೆಂಟ್ಸ್ ನೋಡಿ ಸೈನ್ಸ್ ತಗೋತಾರೆ, ತುಂಬಾ ಕಷ್ಟ ಅಂದ್ಬಿಟ್ಟು ಆರ್ಟ್ಸ್ಗೆ ಹೋಗ್ಬಿಡ್ತಾರೆ. ಸೊ ಆ ಫಿಯರ್ ಆಫ್ ಚೇಂಜ್ ಇದ್ದಾಗ ಖಂಡಿತ ಆ ಭಯದಿಂದ ಆ ತರ ಮಾಡ್ತಾರೆ. ಆಮೇಲೆ ಇದು ಟೀನೇಜ್ ವೈ ಅಂತ ಹೇಳ್ತೀವಿ. ಈಗ ನೋಡಿ, ಐ ಡಾಟ್, ಈ ಐ ಡಾಟ್ ಆ ಚುಕ್ಕೆ ಏನಿದೆ ಆ ಐ ಸ್ಟೆಮ್ ಹತ್ರ ಇಡಬೇಕು. ಅದಕ್ಕೆ ಸ್ಟೂಡೆಂಟ್ಸ್ ಕೇಳ್ತೀವಿ, ಐ ಡಾಟ್ ಐ ಸ್ಟೆಮ್ ಕ್ಲೋಸ್ ಆಗಿಟ್ಟಾಗ ನಿಮ್ಮ ಮೆಮರಿ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಅಂತ. ನೋಡಿ, ಪುಟ್ಟ ವಯಸ್ಸಲ್ಲಿ ಈ ಸರ್ಕಲ್ ಐ ಡಾಟ್ಸ್ ಅಂತ ಮಕ್ಳಿಗೆ ಬಂದ್ಬಿಡುತ್ತೆ. ಒಂದೇ ಟೀಚರ್ ಇರ್ತಾರೆ, ಕ್ಲಾಸ್ ರೂಮ್ ಅಲ್ಲಿ 30 ಜನ ಮಕ್ಳಿರ್ತಾರೆ, ಒಂದೇ ತರ ಇನ್ಸ್ಟ್ರಕ್ಷನ್ ಕೊಟ್ಟರು ಕೂಡ ಆ ಮಕ್ಕಳಲ್ಲಿ ಆ ಸರ್ಕಲ್ ಐ ಡಾಟ್ಸ್ ತನ್ನಂತಾನೆ ಬಂದ್ಬಿಡುತ್ತೆ. ಯಾಕಂದ್ರೆ ಇದು ಇಂಡಿವಿಜುವಲಿಸ್ಟಿಕ್ ಟ್ರೇಟ್ ಅಂತ ಹೇಳ್ತೀವಿ. ಈಗ ಐಡಲ್ ಸ್ಟ್ರೋಕ್ ಇನ್ ಲೆಟರ್ ಓ, ಯಾವ ತರ ನಮ್ ಲೆಟರ್ ಓ ಇದ್ದಾಗ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ, ಮುಖ್ಯವಾದ ವಿಷಯ ಏನ್ ಗೊತ್ತಾ, ಹಾನೆಸ್ಟಿ ಗೊತ್ತಾಗುತ್ತೆ. ನೀವ್ ನಿಜವಾಗ್ಲೂ ನಿಮ್ಮನ್ನ ನಂಬೋದಾ ಅಂತ ನಿಮ್ ಲೆಟರ್ ಓ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಯಾವ್ದಾದ್ರು ನಾವು ಅವಾಯ್ಡ್ ಮಾಡಬೇಕು, ಇಲ್ಲಿ ನೋಡಿ, ಈ ತರ ಸರ್ಕ್ಲಿಂಗ್ ಮಾಡಿದಾಗ ಗ್ರಡ್ಜ್ ಬೇರಿಂಗ್ ಅಂತ. ಈಗ ನನ್ನಲ್ಲಿ ಗ್ರಡ್ಜ್ ಇರೋದು, ಆಚೆ ಬಾ ಚಾಕು ಚೂರಿ ನೋಡ್ಕೋತೀನಿ ಆ ತರ ಅನ್ನೋರೆಲ್ಲ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡಿದಾಗ ಈ ತರ ಓಸ್ ನಾವ್ ನೋಡ್ತೀವಿ. ತುಂಬಾ ಜನ ಈ ತರ ಈ ಬರೀತಾರೆ. ಇದೆಲ್ಲ ನಾವು ಸ್ಟ್ರೋಕ್ಸ್ ಟು ಬಿ ಅವಾಯ್ಡೆಡ್ ಇನ್ ರೈಟಿಂಗ್ ಅಂತ ಹೇಳ್ತೀವಿ. ಈಗ ಐಡಲ್ ಸ್ಟ್ರೋಕ್ಸ್ ಇನ್ ರೈಟಿಂಗ್, ಯಾವ ತರ ನಮ್ ಲೆಟರ್ ಟಿ ಇರಬೇಕು, ಡಿ ಬರಿಬೇಕು, ವೈ ಯಾವ ತರ ಕಂಪ್ಲೀಟ್ ಆಗಿ ಬರಬೇಕು ಅಂದ್ರೆ ನಾವ್ ಏನೇನ್ ಯೋಚನೆ ಮಾಡ್ತೀವೋ ಅದೆಲ್ಲ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ನಾವು ಆಕ್ಷನ್ ಮೋಡ್ಗೆ ತರಬೇಕು ಅಂದ್ರೆ ಆ ಮಿಡಲ್ ಝೋನ್ ಟಚ್ ಆಗಬೇಕು. ಅದಕ್ಕೆ ಹ್ಯಾಂಡ್ ರೈಟಿಂಗ್ ಅಲ್ಲಿ 3 ಝೋನ್ಸ್ ಇರುತ್ತೆ, ಅಪ್ಪರ್ ಝೋನ್, ಲೋವರ್ ಝೋನ್ ಅಂಡ್ ಮಿಡಲ್ ಝೋನ್ ಅಂತ. ಆ 3ನ್ನು ಬ್ಯಾಲೆನ್ಸ್ ಮಾಡಿದಾಗ ಖಂಡಿತ ನಮ್ಮಲ್ಲಿ ಕೂಡ ಆ ಬೇಸ್ ಆಫ್ ಪರ್ಸನಾಲಿಟಿ ಆಗ್ಲಿ, ಆ ಈಕ್ವಿಲಿಬ್ರಿಯಂ ಇನ್ ಯೋರ್ ಪರ್ಸನಾಲಿಟಿ ನೋಡಬಹುದು. ಆಮೇಲೆ ಈ ಲೆಟರ್ ಎಫ್ ನೋಡಿದಿರಲ್ಲ, ಮೇಲೆ ಒಂದು ಲೂಪ್ ಇರಬೇಕು, ಕೆಳಗಡೆನೂ ಲೂಪ್ ಇರಬೇಕು, ಅಂದ್ರೆ ನಿಮ್ಮ ಆರ್ಗನೈಸೇಷನಲ್ ಎಬಿಲಿಟಿ ಚೆನ್ನಾಗಿದೆ ಅಂತ. ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ಬಗ್ಗೆ ಸ್ವಲ್ಪ ಆದ್ರೂ ಮಾಹಿತಿ ನಿಮ್ಗೆ ಸಿಕ್ಕಿದೆ ಅನ್ಸುತ್ತೆ.